ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಕುಂಬಳಕಾಯಿ ಭರ್ತಾ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ನೋಡಿದ್ರಲ್ಲ, ನಾನು ದೊಡ್ಡ 2 ಪೀಸ್ ಕುಂಬಳಕಾಯಿ ತೊಗೊಂಡಿದ್ದೀನಿ. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅವು ಕುದಿಸ್ಕೊಳ್ಳೋಣ. ಈಗ ಈ ಥರ ನೀರು ಹಾಕಿ ಇಡೋಣ ಗ್ಯಾಸಲ್ಲಿ. ನೋಡಿ, ಈ ಥರ ನೋಡಿ ಕುದಾದ್ಮೇಲೆ ಹೀಗಿದೆ. ಭಾಳ ಕುದಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಕು. ಯಾಕೆ ನೀರಾದ್ರ ತಕ್ಷಣ ಭರ್ತಾ ನೀಟಾಗಿ ಆಗೋಲ್ಲ, ನೀರಾಗಿ ಆಗುತ್ತೆ. ನಾನಿಲ್ಲಿ ಈರುಳ್ಳಿ, ಹಸಿ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದಕ್ಕೆ ನೋಡಿ ಈ ಥರ ಕುಂಬಳಕಾಯಿನ ತೆಗೆದಿಟ್ಕೊಳ್ಳೋಣ. ಅದು ಮೇಲಿನ ಸಿಪ್ಪೆ ಏನದ ಸಪ್ರೇಟಾಗಿ ತೆಗೆದು ಇಟ್ಕೋಬೇಕು. ಅದು ಯಾಕೆಂದರೆ ತೊಟ್ಟೆ ಬಿರುಸಿರುತ್ತಲ್ಲ, ಅದಕ್ಕೆ ಭರ್ತಾ ಟೇಸ್ಟಿಯಾಗಿ ಬರೋದಿಲ್ಲ. ಹಾಗೆ ಇದ್ರನ್ನ ತೆಗೆದು ಇವಾಗ ಭರ್ತಾ ರೆಡಿ ಮಾಡ್ಕೊಳ್ಳೋಣ. ಈ ಥರ ತೆಗೆದಿಟ್ಕೋಬೇಕು. ನೋಡಿ, ಇವಾಗ ಇದು ಕುಂಬಳಕಾಯಿ ಹೀಗೆ ಬಂದಿದೆ ಅಂತ. ಈ ಥರ ಇವಾಗ ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ. ಒಂದು ಸ್ವಲ್ಪನೂ ಉಳಿಬಾರ್ದು ಕುಂಬಳಕಾಯಿ ಒಳಗೆ, ಯಾಕೆಂದರೆ ಅದು ಉಪ್ಪು ಖಾರ ಸರಿಯಾಗಿ ಇರುವುದಿಲ್ಲ, ಅದಕ್ಕೆ ಟೇಸ್ಟಿಯಾಗಿ ಬರೋದಿಲ್ಲ. ನೀಟಾಗಿ ಮಾಡ್ಕೋಬೇಕು. ಇದು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಉಳ್ಳಾಗಡ್ಡಿ, ಹಸಿದು ಉಳ್ಳಾಗಡ್ಡಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಅರಿಶಿಣ ಪುಡಿ ಹಾಕ್ಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನೂ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಎಲ್ಲನೂ ಹಸಿಯಾಗಿ ಇರಬೇಕು, ಒಗ್ಗರಣೆ ಹೊಡೆಯೋದು ಅವಶ್ಯಕತೆ ಇಲ್ಲ. ನೋಡಿ ಯಾವ ಥರ ಬರ್ತಾಯಿದೆ, ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇವಾಗ ನಾನು ಶೇಂಗಾ ಪುಡಿ ಹಾಕ್ಕೋತಾ ಇದ್ದೀನಿ. ಹುರಿದಿಟ್ಟಿಂಥ ಶೇಂಗಾ ಪುಡಿ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ. ಹಾಗೆ ಖಾರ ಪುಡಿ ಹಾಕ್ಕೋತಾ ಇದ್ದೀನಿ. ಇದು ಒಂದೊಂದು ಕಡೆ ಗುರೆಳ್ಳೂ ಅಂತಾರೆ, ನಮ್ಮ ಕಡೆ ಖಾರ ಎಳ್ಳು ಅಂತಾರೆ. ಅದಕ್ಕೆ ಲಾಸ್ಟಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಇಡೋಣ. ಎಣ್ಣೆ ಹಾಕಿ ಯಾಕೆ ಹಾಕಿಡೋದು ಅಂದರೆ, ಅದು ಒಗ್ಗರಣೆ ಹಾಕಿರೋದಿಲ್ಲಲ್ಲ, ಅದರ ಸಂಬಂಧ ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳೋಣ. ನೋಡಿ ಹೇಗಾಗಿದೆ ಭರ್ತಾ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ಕಡುಬು ಜೊತೆ ತಿನ್ಬೋದು, ರೊಟ್ಟಿ ಚಪಾತಿ ಜೊತೆನೂ ತಿನ್ಬೋದು.